ಹಲೋ ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಬೆಲ್ ಬಟನ್ ಆಲ್ ಸೆಟ್ ಮಾಡ್ಕೊಳ್ಳಿ. ನಾನು ಈಗಾಗಲೇ ನಿಮಗೊಂದು ವಿಡಿಯೋ ಮಾಡಿದ್ದೀನಿ, ಮೀಡಿಯಾ ಫೈರ್ ಮೂಲಕ ಲಿಂಕನ್ನು ಹೇಗೆ ಕಾಪಿ ಮಾಡ್ಬೋದು ಅಂತ. ಈಗಾಗಲೇ ಒಂದು ಪ್ರಾಬ್ಲಮ್ ಬರ್ಬೋದು. ಆ ಕಾಪಿ ಮಾಡಿದ್ದ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿದಾಗ ವೆರಿಫೈ ಅಂತ ಒಂದು ಪ್ರಾಬ್ಲಮ್ ಬರ್ತಿರ್ಬೋದು. ಅದನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ನೀವು ಫಸ್ಟು YT ಸ್ಟುಡಿಯೋ ಅಂತ ಆ್ಯಪ್ನ ಡೌನ್ ಮಾಡ್ಕೊಂಡಿರಬೇಕು. ಆ ಆ್ಯಪು ಗೂಗಲಲ್ಲಿ ಸಿಗುತ್ತೆ. ನೀವು ಏನಾದ್ರು ಈ ವಿಡಿಯೋನ ಡೈರೆಕ್ಟಾಗಿ ನೋಡಿದರೆ ನಿಮ್ಗೆ ಅರ್ಥವಾಗಲ್ಲ. ನಾನು ಮೊದಲಾಗಿ ಹಾಕಿದ್ದೀನಿ, ಆ ವಿಡಿಯೋನ ನೋಡಿಕೊಂಡು ಈ ವಿಡಿಯೋ ನೋಡಿದರೆ ನಿಮ್ಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಯಾಕಂತಂದರೆ ನೀವು ಸ್ಕಿಪ್ ಎಲ್ಲ ಮಾಡಿದರೆ ಅರ್ಥ ಆಗೋಲ್ಲ. ಕಂಪ್ಲೀಟಾಗಿ ನೋಡಿ, ಆ ವಿಡಿಯೋ ನೋಡ್ಕೊಬಲ್ಲಿ. ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಆ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ, ನೀವು ಹೋಗಿ ನೋಡ್ಕೊಂಡು ಬರ್ಬೋದು. ಆ್ಯಡ್ ಡಿಸ್ಕ್ರಿಪ್ಷನ್ ಅಂತಿದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಾನು ಒಂದು ಫೋಟೋ ಲಿಂಕನ್ನು ಪೇಸ್ಟ್ ಮಾಡ್ತಿದ್ದೀನಿ. ನಿಮ್ಗೆ ಇಲ್ಲಿ ಮೇಲ್ಗಡೆ ವೆರಿಫೈ ಅಂತ ಒಂದು ಆಪ್ಷನ್ ಕಾಣ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಈ ಥರದೊಂದು ಇಂಟರ್ಫೇಸ್ ಬರುತ್ತೆ. ಯೂಸ್ ವಿಡಿಯೋ ವೆರಿಫಿಕೇಷನ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಗೆ ಒಂದು ಕ್ರೋಮ್ ಬ್ರೌಸರ್ ನಿಮ್ದೊಂದು ವೆಬ್ಸೈಟ್ ಓಪನ್ ಆಗುತ್ತೆ. ಅದು ಯಾವುದಿರುತ್ತೆ ಅದರ ಇಮೇಲ್ ID ಅಥವಾ ಫೋನ್ ನಂಬರ್ ಹಾಕಿ. ಪಾಸ್ವರ್ಡ್ ಗೊತ್ತಿದ್ರೆ ಪಾಸ್ವರ್ಡ್ ಹಾಕಿ, ಇಲ್ಲಾಂದರೆ ಫಾರ್ಗೆಟ್ ಕೊಡಿ. ಕಂಟಿನ್ಯೂ ಕೊಡಿ. ಇಲ್ಲಿ ಆ್ಯಡ್ ಫೋನ್ ನಂಬರ್ ಆ್ಯಡ್ ಅಂತಿದೆಯಲ್ಲ, ಅದು ಆ್ಯಡ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ನಿಮ್ಮದು ಫೋನ್ ನಂಬರ್ ಎಂಟರ್ ಮಾಡಿ. ನೆಕ್ಸ್ಟ್ ಕೊಡಿ. ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಫೋನ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPನ ಇಲ್ಲಿ ಹಾಕಬೇಕಾಗುತ್ತೆ. OTP ಬಂದಿದೆ, ಕಾಪಿ ಮಾಡಿ ಪೇಸ್ಟ್ ಮಾಡ್ತಿದ್ದೀನಿ. OTP ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಡನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಂಟಿನ್ಯೂ ಟು ಯುವರ್ ಗೂಗಲ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಲೋ ಗೂಗಲ್ ಯೂಸ್ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಅಗ್ರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಗ್ರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ದಿಲ್ಲಿ ಫೇಸ್ ವೆರಿಫಿಕೇಷನ್ ಅಂತ ಕೇಳುತ್ತೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ನಿಮ್ಮ ಫೇಸನ್ನು ಹಿಡಿಬಿಟ್ಟು ಒಂದು ಸತಿ ಲೆಫ್ಟ್ ಸೈಡಿಗೆ, ಒಂದು ಸತಿ ರೈಟ್ ಸೈಡಿಗೆ, ಫೇಸನ್ನು ಒಂದು ಸತಿ ರೈಟ್ ಸೈಡ್ಗೆ, ಒಂದು ಸತಿ ಲೆಫ್ಟ್ ಸೈಡ್ಗೆ ಇಟ್ಕೊಳ್ಬೇಕಾಗುತ್ತೆ. ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಒಂದು ಸರ್ತಿ ಲೆಫ್ಟ್ ಸೈಡ್ಗೆ, ಒಂದು ಸರ್ತಿ ರೈಟ್ ಸೈಡಿಗೆ ಕ್ಲಿಕ್ ಮಾಡ್ಕೊಳ್ಳಿ. ಲೆಫ್ಟ್ ಸೈಡಿಗೆ, ಆಮೇಲೆ ರೈಟ್ ಸೈಡ್. ನಿಮ್ಮ ಫೇಸ್ ಕರೆಕ್ಟಾಗಿ ಬೀಳಲಿಲ್ಲ ಅಂದರೆ ಟ್ರೈ ಅಗೇನ್ ಅಂತ ಕೇಳುತ್ತೆ. ನೀವು ಅದಕ್ಕೆ ಕರೆಕ್ಟ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಫಸ್ಟು ಸ್ಟ್ರೈಟಾಗಿ ನೋಡಬೇಕು. ಆಮೇಲೆ ಒಂದು ಸರ್ತಿ ಲೆಫ್ಟ್ ಸೈಡಿಗೆ, ಒಂದು ಸರ್ತಿ ರೈಟ್ ಸೈಡಿಗೆ, ಆ ಬಾಣ ಗುರ್ತು ಯಾವ ಕಡೆ ತೋರಿಸುತ್ತೆ ಆ ಕಡೆ ತಿಳ್ಕೊಳ್ಬೇಕಾಗುತ್ತೆ. ಹೋಲ್ಡ್ ಸ್ಟಿಲ್ ಅಂತ ಕ್ಲಿಕ್ ಮಾಡಿಕೊಂಡು ಆಮೇಲೆ ಲೆಫ್ಟ್ ಸೈಡ್ಗೆ ಟರ್ನ್ ಆಗಬೇಕು. ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ನಿಮ್ಮ ಫೇಸನ್ನು ಕರೆಕ್ಟ್ ಮಾಡಿ ಅಪ್ಲೋಡ್ ಮಾಡಿದ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಒಂದು ಸರ್ತಿ ಲೆಫ್ಟ್ ಸೈಡ್ಗೆ, ಒಂದು ಸರ್ತಿ ರೈಟ್ ಸೈಡ್ಗೆ ನೀವು
ಫೇಸನ್ನು ಆ ಕಡೆ ಈ ಕಡೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕಾಗುತ್ತೆ. ಆಮೇಲೆ ರೈಟ್ ಮಾರ್ಕ್ ನಾನು ನಿಮಗೆ ಫೇಸನ್ನು ರಿವ್ಯೂ ಮಾಡೋದಕ್ಕಾಗಲ್ಲ. ಈಗ ನಿಮ್ಮದು ಕರೆಕ್ಟಾಗಿ ಅಪ್ಲೋಡ್ ಆಗಿರುತ್ತೆ. ನೀವೀಗ ಬ್ಯಾಕ್ ಬರ್ಬೋದು. ಒಂದ್ಸತಿ ಬ್ಯಾಕ್ ಒಂದು ಡಿಸ್ಕ್ರಿಪ್ಷನ್ನ ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ. ಡಿಸ್ಕ್ರಿಪ್ಷನ್ನ ಪೇಸ್ಟ್ ಮಾಡಬೇಕಾಗುತ್ತೆ. ಇಪ್ಪತ್ನಾಲ್ಕು ಗಂಟೆ ಆದಮೇಲೆ ನಿಮ್ಮದು ವೆರಿಫೈ ಕಂಪ್ಲೀಟ್ ಆಗಿರುತ್ತೆ. ಅದಕ್ಕೆ ನೀವು 24 ಗಂಟೆ ವೇಟ್ ಮಾಡಬೇಕಾಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಇದೇ ಥರ ನಿಮಗೂ ಇಂಪಾರ್ಟೆಂಟ್ ವೀಡಿಯೋಗಾಗಿ ಲೈಕ್ ಮಾಡಿ. ನಿಮಗೆ ಈ ವಿಡಿಯೋನಲ್ಲಿ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಫುಲ್ ಇಂಟ್ರೆಸ್ಟ್ ವಿಡಿಯೋ ಇದು ವೆರಿ ಇಂಪಾರ್ಟೆಂಟ್. ಇಲ್ಲ ಅಂತ ನಿಮ್ಮ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರೋ ಲಿಂಕು ಇನ್ನೊಬ್ಬರಿಗೆ ಕ್ಲಿಕ್ ಮಾಡಿದ ತಕ್ಷಣ ಅದರಿಂದ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕಾಗಲ್ಲ. ಹಿಂದೆ ಒಂದು ವಿಡಿಯೋ ಮಾಡಿದ್ದೀನಿ, ಆ ವಿಡಿಯೋ ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.